ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಅಂತ ಅಂದರೆ ಸಾಕಷ್ಟು ಜಲಪಾತಗಳಿಗೆ ಹೊಸ ಜೀವ ಕಳೆ ಬಂದ್ಬಿಡುತ್ತೆ. ಸೊ ಹಾಗೆಯೇ ನೋಡ್ಬೋದು, ಇದು ಮಡಿಕೇರಿ ಹಾಗೂ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಕಾಣಸಿಗುವಂತಹ ಅಬ್ಬಿಕೊಲ್ಲಿ ಫಾಲ್ಸ್. ಸೊ ಮಳೆಗಾಲದಲ್ಲಿ ಸಹಜವಾಗಿಯೇ ಒಂದಷ್ಟು ಹೊಸ ಜೀವಕಳೆಯನ್ನು ತುಂಬಿ ಹರಿಯುತ್ತೆ. ಸೊ ಬೆಟ್ಟದ ಮೇಲ್ಭಾಗದಿಂದ ದುಮ್ಮಿಕ್ಕೆ ಹರಿಯುವಂತಹ ಈ ನೀರು ಸೊ ಬಂಡೆಗಳಿಗೆ ಒಡೆದು ಅಲ್ಲಿಂದ ಅದು ಸಹಜವಾಗಿಯೇ ಚಿಮ್ಮಿ ಹಾಲ್ನೊರೆಯಂತೆ ಕೆಳಗಡೆ ಇಳಿಯುತ್ತೆ. ಹೀಗಾಗಿಯೇ ಅಕ್ಕಪಕ್ಕದಲ್ಲಿರುವಂತಹ ಹಸಿರು ಬೆಟ್ಟಗಳ ನಡುವೆ ಹರಿಯುವಂತಹ ಈ ಜಲಪಾತ ಸಾಕಷ್ಟು ಪ್ರವಾಸಿಗರನ್ನು ಕಣ್ಮನ ಸೆಳೆಯುತ್ತೆ. ಸೊ ನೋಡ್ಬೋದು, ಕಳೆದ ಕೆಲವು ದಿನಗಳಿಂದ ಒಂದಷ್ಟು ಮಳೆ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಜಲಪಾತದಲ್ಲಿ ನೀರಿನ ಹರಿವಿಕೆಯೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿಯೇ ಒಂದಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದು ಎಂಜಾಯ್ ಮಾಡ್ತಿರೋಂಥದ್ದು ಕೂಡ ಕಾಣುತ್ತೆ. ಸೊ ಬಂದು ಸೆಲ್ಫಿಯನ್ನು ತೆಗೆದುಕೊಳ್ಳೋ ಅಂಥದ್ದು, ಹಾಗೆಯೇ ಎಂಜಾಯ್ ಮಾಡೋ ಅಂಥದ್ದು. ಸೊ ಒಂದು ಕಡೆ ಜಲಪಾತ ಹರಿತಾ ಇದ್ದರೆ, ಮತ್ತೊಂದು ಕಡೆ ಬೆಟ್ಟ ಗುಡ್ಡಗಳ ನಡುವೆ ಇರುವಂತಹ ಮಂಜಿನ ಆ ಒಂದು ವಾತಾವರಣ ಎಲ್ಲವೂ ಕೂಡ ಸಹಜವಾಗಿಯೇ ಪ್ರವಾಸಿಗರನ್ನು ತನ್ನತ್ತ ಸೆಳೆದು ಬಿಡುತ್ತೆ. ಹೀಗಾಗಿ ಕೂಲಾಗಿರೋಂತಹ ಈ ಒಂದು ವಾತಾವರಣದಲ್ಲಿ ನಿಂತು ಸೊ ಇವೆಲ್ಲವನ್ನು ಕೂಡ ನೋಡಿ ಎಂಜಾಯ್ ಮಾಡೋ ಅಂಥದ್ದೇ ಸಾಕಷ್ಟು ಸಂಭ್ರಮ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಹಜವಾಗಿಯೇ ಓಡಾಡೋಂತಹ ಜನರೆಲ್ಲರೂ ಕೂಡ ತಮ್ಮ ಸ್ವಂತ ವಾಹನಗಳಲ್ಲಿ ಬಂದಂತಹ ಬಹುತೇಕ ಎಲ್ಲರೂ ಕೂಡ ಒಮ್ಮೆ ನಿಂತು ಇಲ್ಲಿ ಎಲ್ಲವನ್ನು ನೋಡಿ ಎಂಜಾಯ್ ಮಾಡಿ ಸೆಲ್ಫಿಯನ್ನು ತೆಗೆದುಕೊಂಡು ಸೊ ಆ ಒಂದು ಸೌಂದರ್ಯವನ್ನು, ಪ್ರಾಕೃತಿಕ ಸೌಂದರ್ಯವನ್ನು ಎಂಜಾಯ್ ಮಾಡೋಂತಹದ್ದು ಕೂಡ ಸಹಜವಾಗಿಯೇ ಕಾಣುತ್ತೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.